ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಬನ್ನಿ ಇವತ್ತು ಮನೆಯಲ್ಲೇ ಯಾವ ಥರ ಬೇಕ್ರಿ ಸ್ಟೈಲು ಟೂಟಿ ಫ್ರೂಟಿ ಹಾಕಿ ಪ್ಲೇನ್ ಕೇಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. 1 ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೀನಿ, ಹಾಗೆ 2 ಕಪ್ಪಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ, ಹಾಗೆ ಏಲಕ್ಕಿನ 1/4 ಟೀ ಸ್ಪೂನ್ ತಗೊಂಡಿದ್ದೀನಿ, 1/4 ಟೀ ಸ್ಪೂನು ಉಪ್ಪು ತಗೊಂಡಿದ್ದೀನಿ, 1/4 ಕಪ್ಪಷ್ಟು ಟೂಟಿ ಫ್ರೂಟಿ ಮನೆಯಲ್ಲೇ ಮಾಡಿರೋದು ತಗೊಂಡಿದ್ದೀನಿ, ಅರ್ಧ ಟೇಬಲ್ ಸ್ಪೂನು ಸೋಡಾ ತಗೊಂಡಿದ್ದೀನಿ, ಹಾಗೆ ಅರ್ಧ ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ, 1 ಕಪ್ ಹಾಲು ತೊಗೊಂಡಿದ್ದೀನಿ, ಅರ್ಧ ಕಪ್ಪಷ್ಟು ಎಣ್ಣೆ ತೊಗೊಂಡಿದ್ದೀನಿ, ಅಡುಗೆ ಎಣ್ಣೆ. ನೋಡಿ, ಕೇಕ್ ಮಾಡೋದಕ್ಕೆ ಇಷ್ಟೆಲ್ಲ ಸಾಮಗ್ರಿಗಳು ಬೇಕು. ಇವಾಗ ಮಿಕ್ಸಿ ಜಾರ್ಗೆ ನಾನು 2 ಕಪ್ ರವೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ಪೌಡ್ರ್ ಮಾಡ್ಕೊತೀನಿ. ನೋಡಿ, 2 ಕಪ್ಪು ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆನ, ಚಿರೋಟಿ ರವೆನ ತೊಗೊಂಡಿರೋದು ನಾನು. ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಂಬರೋಣ. ನೋಡಿ, ನುಣ್ಣಗೆ ಪುಡಿ ಆಗಬೇಕು. ನೋಡಿ, ಇಷ್ಟು ಪುಡಿನ ಮಾಡ್ಕೊಂಬಂದಿದ್ದೀನಿ ನಾನು. ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಹಾಗೆ ಒಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ಅರ್ಧ ಕಪ್ಪಷ್ಟು ಮೊಸರು ಹಾಕ್ಕೋತಾ ಇದ್ದೀನಿ, ಹಾಗೆ ಅರ್ಧ ಕಪ್ಪಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೋತಾ ಇದ್ದೀನಿ, ಹಾಗೆ 1 ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೋತಾ ಇದ್ದೀನಿ. ನೋಡಿ, ಚೆನ್ನಾಗಿ ಬೀಟ್ರ್ ಸಹಾಯದಿಂದ ನಾವು ಬೀಟ್ ಮಾಡ್ಕೋಬೇಕು. ಸಕ್ಕರೆ ಎಲ್ಲ ಕರಗೋವರೆಗೂ ನಾವು ಬೀಟ್ ಮಾಡ್ಕೋಬೇಕು. ನೋಡಿ, ನಿಮ್ಮ ಹತ್ರ ಎಲೆಕ್ಟ್ರಿಕ್ ಬೀಟರ್ ಇದ್ದರೂ ಕೂಡ ಅದರಲ್ಲೂ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಕೂಡ ಮಾಡ್ಕೋಬೋದು. ನೋಡಿ, ಈ ಥರ ನೈಸಾಗಿ ಸಕ್ಕರೆ ಎಲ್ಲ ಕರಗಿ ಆಗಿದೆ. ಈಗ ನೋಡಿ, ಇವಾಗ ಹಾಲು 1 ಕಪ್ಪಷ್ಟು ಹಾಕ್ಕೋತಾ ಇದ್ದೀನಿ ನಾನು. ಕರೆಕ್ಟ್ ಮೆಜರ್ಮೆಂಟಲ್ಲಿ ಮಾಡಿ. ಕೇಕು ಸೂಪರಾಗಿ ಬರುತ್ತೆ. ಸೇಮ್ ಬೇಕ್ರಿಯಲ್ಲಿ ಸಿಗೋ ಥರನೇ ಪ್ಲೇನ್ ಕೇಕು ಸಿಗುತ್ತೆ ನಿಮಗೆ. ನೋಡಿ, ಅರ್ಧ ಟೇಬಲ್ ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ, ಹಾಗೆ ಏಲಕ್ಕಿ ಪುಡಿನ ಹಾಕಿ ಮತ್ತೆ ಒಂದು ಸತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಹಾಲು, ಎಣ್ಣೆ, ಮೊಸರು ಎಲ್ಲ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ. ನೋಡಿ, ಇವಾಗ ನಾವು ಪೌಡ್ರ್ ಮಾಡ್ಕೊಂಬಂದಿದ್ವಲ್ಲ ರವೆನ, ಅದನ್ನು ಹಾಕೋತಾ ಇದ್ದೀನಿ. ನಾನು 2 ಬೌಲಷ್ಟು ತಗೊಂಡಿದ್ದೀನಿ. ನೋಡಿ, ಇದು ಮತ್ತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಕರೆಕ್ಟ್ ಇಂಗ್ರೀಡಿಯೆಂಟ್ಸನ್ನು ಮೆಜರ್ಮೆಂಟಲ್ಲಿ ಹಾಕಿದ್ರೆ ನೀವು ಸೂಪರಾಗಿರೋ ಕೇಕನ್ನು ರೆಡಿ ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಈ ಹದಕ್ಕೆ ಆಗಿದೆ ಇದು ಹದ. ಇದನ್ನು ಒಂದು ಅರ್ಧ ಗಂಟೆ ನಾನು ನೋಡಿ ಮುಚ್ಚಿ ಸೈಡಲ್ಲಿ ಎತ್ತಿಟ್ಕೊತೀನಿ. ರವೆ ಎಲ್ಲ ನೆನಿಬೇಕು, ಅದಕ್ಕೋಸ್ಕರ ನಾನು ಒಂದು ಅರ್ಧ ಗಂಟೆ ನೆನೆಯಲು ಬಿಡ್ತೀನಿ. ಇವಾಗ ಒಲೆ ಮೇಲೆ ನಾನು ಫ್ರೀ ಹೀಟ್ ಮಾಡೋದಕ್ಕೆ ಕಡಾಯಿನ ಇಡ್ತೀನಿ. ಕಡಾಯಿ ಇಟ್ಟು ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಟು ನಾನು ತಟ್ಟೆ ಮುಚ್ಚಿ ಒಂದು 5 ನಿಮಿಷ ಫ್ರೀ ಹೀಟನ್ನ ಮಾಡ್ಕೊತೀನಿ. ನೋಡಿ, ಕಡಾಯಿ ಇಟ್ಟಿದ್ದೀನಿ. ಅದಕ್ಕೆ ಒಂದು ನಿಮ್ಮ ಮನೇಲಿ ಯಾವ ಥರ ಇರುತ್ತೋ ಸ್ಟ್ಯಾಂಡ್ ಆದರೂ ಇಡ್ಬೋದು, ಇಲ್ಲ ತಟ್ಟೆ ಆದರೂ ಇಡ್ಬೋದು. ಅದ್ರ ಮೇಲೆ ತಟ್ಟೆ ಮುಚ್ಚಿಬಿಟ್ಟು ನಾನು 5 ನಿಮಿಷ ಫ್ರೀ ಹೀಟನ್ನ ಮಾಡ್ಕೊತೀನಿ. ನೋಡಿ, ಅದು ನೆನೆಯೋವರೆಗೂ ನಾವು 5 ನಿಮಿಷ ಫ್ರೀ ಹೀಟ್ ಮಾಡ್ಕೊಳ್ಳೋಣ. ಕೇಕ್ ಪಾತ್ರೆಗೆ ಎಣ್ಣೆ ಸವರಿ ಪೇಪರ್ ಹಾಕಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ಓಪನ್ ಮಾಡಿ ನೋಡೋಣ ಹಿಟ್ಟೆಲ್ಲ ನೆನೆದಿದೆ ಅಂತ. ರವೆ ಚೆನ್ನಾಗಿ ಹಾಲಲ್ಲಿ ಅರಳಿದೆ. ನೋಡಿ, ಎಷ್ಟು ಗಟ್ಟಿಯಾಗಿ ಬಂದಿದೆ. ಅರ್ಧ ಗಂಟೆ ನೆನೆಸಿದ್ವಲ್ಲ ನಾವು, ಚೆನ್ನಾಗಿ ಅರಳ್ಕೊಂಡಿದೆ. ನೋಡಿ ರವೆ. ಇದಕ್ಕೆ ನಾವು ಸೋಡಾನ ಸೇರಿಸ್ಕೊಳ್ಳೋಣ. ಅರ್ಧ ಟೇಬಲ್ ಸ್ಪೂನಷ್ಟು ಸೋಡಾ ಸೇರಿಸ್ಕೊಳ್ಳೋಣ. ನೀವು ಬೇಕಿಂಗ್ ಪೌಡ್ರ್ ಇದ್ದರೆ ಕೂಡ ಸೇರಿಸ್ಕೋಬೋದು, ಇಲ್ಲಾಂದರೆ ಸೋಡಾ ಮಾತ್ರ ಕೂಡ ಸೇರಿಸ್ಕೋಬೋದು. ಇದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕ್ಕೊಂಡು ಮತ್ತೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಹದಕ್ಕೆ ಇರಬೇಕು. ನೋಡಿ, ನಿಮ್ಮ ಹತ್ರ ಕೇಕ್ ಟಿನ್ ಇದ್ದರೆ ಅದಕ್ಕೂ ಕೂಡ ಹಾಕ್ಕೋಬೋದು, ಇಲ್ಲ ಅನ್ನೋರು ಮನೇಲಿ ಪಾತ್ರೆಗಳಿದ್ದೇ ಇರ್ತವೆ. ದಪ್ಪ ತಳದ ಪಾತ್ರೆನ ನೀವು ಈ ಥರ ಆಯಿಲೆಲ್ಲ ಸ್ಪ್ರೆಡ್ ಮಾಡಿ ಒಂದು ಬೇಕಿಂಗ್ ಪೇಪರ್ ಹಾಕಿ ನಾವು ರೆಡಿ ಮಾಡಿಟ್ಕೋಬೋದು. ನೋಡಿ, ಮನೆಯಲ್ಲೇ ಮಾಡಿರೋ ಟೂಟಿ ಫ್ರೂಟಿನ 1/4 ಕಪ್ಪಷ್ಟು ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಷ್ಟ ಇರೋರು ಹಾಕೋಬೋದು, ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಹಾಗೆ ಕೂಡ ಪ್ಲೇನ್ ಕೇಕು ಕೂಡ ಮಾಡ್ಕೋಬೋದು. ನೋಡಿ, ಈಗ ರೆಡಿ ಆಗಿದೆ. ಪಾತ್ರೆಗೆ ನಾವು ಹಾಕ್ಕೊಳ್ಳೋಣ ಕೇಕ್ ಬ್ಯಾಟರ್ನ. ನೋಡಿ, ಇಷ್ಟು ತೆಳುವಾಗಿ ಇರಬೇಕು. ಒಂದು ಸತಿ ಟ್ಯಾಪ್ ಮಾಡಿಕೊಂಡು ಇದಕ್ಕೆ ಮೇಲೆ ಟೂಟಿ ಫ್ರೂಟಿನ ಉದುರಿಸ್ಕೊತೀನಿ ಗಾರ್ಲಿಶಿಗೆ. ನೋಡಿ, ನೀವು ಮೇಲೆ ಡ್ರೈ ಫ್ರೂಟ್ಸ್ ಕೂಡ ಹಾಕೋಬೋದು. ನೋಡಿ, ರೆಡಿಯಾಗಿದೆ. ಈಗ ಒಲೆ ಮೇಲೆ ಫ್ರೀ ಹೀಟ್ ಮಾಡೋದಕ್ಕೆ ಕಡಾಯಿ ಇಟ್ಟಿದ್ದೆ. ಇವಾಗ ಓಪನ್ ಮಾಡಿ ಫ್ರೀ ಹೀಟ್ ಆಗಿದೆ. ಈಗ ಇದ್ರ ಮೇಲೆ ನಾನು ಕೇಕ್ ಟಿನ್ನ ಪಾತ್ರೆನ ಇಡ್ತೀನಿ. ನೋಡಿ ಫ್ರೆಂಡ್ಸ್, ನೋಡಿ ಇಟ್ಟು ಟೈಟಾಗಿ ಮುಚ್ಚಿ ತಟ್ಟೆನ ಮುಚ್ಚಿ ನಾನು 55ರಿಂದ 60 ನಿಮಿಷ ನಾನು ಚೆನ್ನಾಗಿ ಬೇಯಿಸ್ಕೊತೀನಿ. ನೋಡಿ, ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಇವಾಗ 60 ನಿಮಿಷ ಆದಮೇಲೆ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಸೂಪರ್ ಚೆನ್ನಾಗಿ ಬಂದಿದೆ ಅಲ್ವಾ. ಒಂದು ಕಡ್ಡಿನ ಅಥವಾ ಟೂತ್ ಪಿಕ್ ಇರುತ್ತಲ್ಲ ಅದನ್ನು ಹಾಕಿ ನಾವು ಚುಚ್ಚಿ ನೋಡಬೇಕು. ಕಡ್ಡಿಗೆ ಹಿಟ್ಟು ಅಂಟಿದ್ರೆ
ಇನ್ನೂ 5 ನಿಮಿಷ ಬೇಯಿಸಬೇಕು ಅಂತ. ನೋಡಿ ಸ್ವಲ್ಪ ಕೂಡ ಕಡ್ಡಿಗೆ ಹಿಟ್ಟು ಅಂಟ್ತಾ ಇಲ್ಲ, ಅಂದರೆ ಕೇಕು ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ನೋಡಿ ಇದು ತಣ್ಣಗಾಗಲು ಬಿಡೋಣ. ಈಗ ತಣ್ಣಗಾದ ಮೇಲೆ ಚಾಕುವಿನ ಸಹಾಯದಿಂದ ಸೈಡೆಲ್ಲ ಬಿಡಿಸೋಣ. ನೋಡಿ ಕೈಗೆ ಸ್ವಲ್ಪ ಕೂಡ ಅಂಟ್ತಾ ಇಲ್ಲ. ಇವಾಗ ಓಪನ್ ಮಾಡ್ಕೊಳ್ಳೋಣ. ನೋಡಿ ಚಾಕುವಿನ ಸಹಾಯದಿಂದ ಎಸೆಸ್ನ ಬಿಡಿಸ್ಕೊಳ್ಳೋಣ. ನೋಡಿ ನೋಡಿ ಇವಾಗ ಒಂದು ತಟ್ಟೆ ಸಹಾಯದಿಂದ ನೋಡಿ ವಾಪಸ್ ಇದ್ರ ತಟ್ಟೆಗೆ ಹಾಕ್ಕೊಳ್ಳೋಣ ಪಾತ್ರೆಯಿಂದ. ನೋಡಿ 2 ಸತ ಟ್ಯಾಪ್ ಮಾಡಿ. ನೋಡಿ ವಾವ್, ಸೂಪರ್ ಅಲ್ವಾ? ಪಾತ್ರೆಗೆ ಒಂದು ಸ್ವಲ್ಪ ಕೂಡ ಅಂಟಿಲ್ಲ. ನೋಡಿ ಪೇಪರ್ ನಾವು ಯಾವ ಥರ ಹಾಕಿದ್ದೀವೋ ಅದೇ ಥರ ಇದೆ. ನೋಡಿ ಬೇಕಿಂಗ್ ಪೇಪರೇ ಹಾಕಬೇಕಂತೇನಿಲ್ಲ, ಮನೇಲಿರೋ ಯಾವ ಪೇಪರ್ ಆದರೂ ಹಾಕಿ ಮಾಡ್ಕೋಬೋದು. ನಾವು ಆದಷ್ಟು ಮನೇಲಿರೋ ಸಾಮಗ್ರಿಗಳನ್ನ ಬಳಸಿ ಮಾಡಿ ತೋರಿಸ್ತಾ ಇರ್ತೀವಿ. ಆದಷ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನೋಡಿ ಸೂಪರಾಗಿ ಬಂದಿದೆ, ಸಾಫ್ಟಾಗಿ. ಇವಾಗ ಕಟ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ನೋಡಿಕೊಂಡು ಕಟ್ ಮಾಡ್ಕೋಬೋದು. ನೋಡಿ ನಾನು ಬೇಕ್ರಿಯಲ್ಲಿ ಸಿಗುತ್ತಲ್ಲ ಪ್ಲೇನ್ ಕೇಕು, ಆ ಸೈಜಲ್ಲಿ ನಾನು ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ನೀವು ಮಾಡ್ಕೋಬೋದು. ನೋಡಿ ಎಷ್ಟು ಸ್ಪಾಂಜಿಯಾಗಿ ಸಾಫ್ಟಾಗಿ ಬಂದಿದೆ ನೋಡಿ ಫ್ರೆಂಡ್. ಎಷ್ಟು ಸಖತ್ತಾಗಿ ಕಟ್ ಆಗ್ತಾ ಇದೆ ನೋಡಿ ಫ್ರೆಂಡ್. ನೋಡಿ ಸೂಪರ್. ನೀವು ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಾ ಅಲ್ವಾ? ಸೂಪರ್. ನೋಡಿ ಒಂದನ್ನು ನಾನು ತೋರಿಸ್ತೀನಿ. ನೋಡಿ ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ನೋಡಿ ಸೇಮ್ ಬೇಕ್ರಿ ಸ್ಟೈಲಲ್ಲೇ ಮಾಡಿ ತೋರಿಸ್ತಾ ಇದ್ದೀವಿ. ನೋಡಿ ಹಾಗೆ ಒಂದು ಮುರಿದ್ಬಿಟ್ಟು ಕೂಡ ತೋರಿಸ್ತೀನಿ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ. ನೋಡಿ ವಾವ್, ಸೂಪರ್ ಅಲ್ವಾ? ನೋಡಿ ಸಖತ್ತಾಗಿ ಬಂದಿದೆಯಲ್ಲ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್, ಬಾಯ್.